ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ಬ್ಲಾಗ್ನಲ್ಲಿ ನಾವು ಒಂದು ಸಾರು ಮಾಡಿಬಿಡೋಣ. ಈ ಸಾರಿಗೆ ಒಂದು 7-8 ಬೆಳ್ಳುಳ್ಳಿನ ನಾನು ತೊಗೊಂಡು ಜಜ್ಕೋತಾ ಇದ್ದೀನಿ. ಚೆನ್ನಾಗಿ ಜಜ್ಕೋಬೇಕು. ಇದನ್ನೇನು ಮಿಕ್ಸಿಗೆ ಹಾಕಬೇಕು ಅಂತ ಏನಿಲ್ಲ, ಜಜ್ಕೊಂಡ್ರೆ ಸಾಕು. ಒಂದು ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ಸಣ್ಣ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಜಜ್ಕೊಂಡಿರೋದು ಹಾಕ್ತಿದ್ದೀನಿ. ಮತ್ತು ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತೀನಿ. ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹೆಚ್ಚಿರೋದನ್ನೇ ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೊಂಡ್ಬಿಡ್ಬೇಕು ನಾವು. ಇದು ಒಂದು ರಸಮ್ ಐಟಮು, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾವಿನ ಹಣ್ಣಲ್ಲಿ ಮಾಡ್ತಾ ಇರೋದು ರಸಮ್ ಐಟಮ್ ನಾನು ತೋರಿಸ್ತಾ ಇರೋದು. ಅದು ಸಣ್ಣದಾಗಿ ನಾರು ಹಣ್ಣು ಬರುತ್ತಲ್ಲ, ಅದೇ ಹಣ್ಣನ್ನೇ ಇದು ತುಂಬ ರುಚಿಯಾಗತ್ತೆ. ಹಾಗಾಗಿ ಇದನ್ನು ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆನ ಹೀಗೆ ತೆಕ್ಕೊಂಬಿಡ್ತಿದ್ದೀನಿ. ಈಗ ನಾನು ಒಂದು 6 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಈ ಥರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಈ ಸಿಪ್ಪೆಗೆ ನೀರು ಹಾಕ್ಕೊಂಡು ಕಿವುಚ್ಕೋತೀನಿ ನಾನು. ಇದೇನು ಸಿಪ್ಪೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಮಾವಿನ ಹಣ್ಣಲ್ಲಿ ಸಿಪ್ಪೆನೂ ಚೆನ್ನಾಗಿರುತ್ತಲ್ವ. ಉಪ್ಪಿನಕಾಯಿನಲ್ಲೂ ತಿಂತೀವಿ, ತೋತಾಪುರಿ ಮಾವಿನಕಾಯಿನಲ್ಲೂ ತಿಂತೀವಿ. ಹಾಗಾಗಿ ಇದನ್ನು ಕಿವುಚ್ಕೊಂಡು ಇದು ರಸನ ತೆಕ್ಕೊಂಬಿಡ್ಬೇಕು. ನಾನು 2 ಸತಿ ಕಿವುಚ್ಕೊಂಡು ರಸ ತೆಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಏನು ಕಿವುಚ್ಕೊಂಡ್ವಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಮಾವಿನ ಹಣ್ಣನ್ನು ನಾನು ಹಣ್ಣು ಸಮೇತನೇ ಕಿವುಚ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತೀನಿ. ಈ ರಸಮ್ಗೆ ಈ ಮಾವಿನ ಹಣ್ಣು ಕಿವುಚಿರೋದು ಹಾಕಿದಾಗ ತುಂಬಾ ರುಚಿ ಅನಿಸುತ್ತೆ. ಸ್ವಲ್ಪ ಹುಳಿ ಇದ್ರೂ ಚೆನ್ನಾಗಿ ಅನಿಸುತ್ತೆ. ತುಂಬ ಸಿಹಿಗಿದ್ರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ರಸ ಸೇರಿಸ್ಕೊಬೋದು. ಬಟ್ ಸ್ವಲ್ಪ ಕಾಯಿನಂತೆಗೆ ತೊಗೊಂಡ್ರೆ ಹುಳಿನೇ ಇರುತ್ತಲ್ಲ, ಹಾಗಾಗಿ ಪರವಾಗಿಲ್ಲ, ಚೆನ್ನಾಗಿ ಅನಿಸುತ್ತೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. 1 ಸ್ಪೂನಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಒಂಚೂರು ಜೀರಿಗೆ, ಒಂಚೂರು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಚ್ಚಿಡಿದ್ಮೇಲೆ ಒಂಚೂರು ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಮಾಡ್ಬೋದು, ಅದು ತುಂಬಾ ರುಚಿಯಾಗಿರುತ್ತೆ. ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಖಾರ ಹಾಕಬೇಕು ಅಂತ ಈಗ ನಾನು 3 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಒಂಚೂರು ಅರಿಶಿಣದ ಪುಡಿ ಸೇರಿಸಿದ್ದೀನಿ. ಮತ್ತು 1 ಸ್ಪೂನಷ್ಟು ಜೀರಿಗೆ ಮೆಣಸನ್ನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ತೀರಾ ಸಣ್ಣ ಸ್ಪೂನ್ ಹಾಕಿದ್ದೀನಿ, ಹಾಗಾಗಿ 2 ಸತಿ ಹಾಕ್ಕೊಂಡೆ. 1 ಸ್ಪೂನಷ್ಟು ಉಪ್ಪು. ಇದನ್ನು ನಾವು ಕಿವುಚ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಕುದಿಸೋಣ. ಇದ್ರ ಖಾರ ಎಲ್ಲ ಬಿಟ್ಕೋಬೇಕಲ್ಲ, ಮೆಣಸಿನ್ಕಾಯಿನೆಲ್ಲ ಹಾಕಿರೋ ಖಾರ ಮತ್ತು ಅರಿಶಿಣದ ಫ್ಲೇವರು ಎಲ್ಲ ಇದಕ್ಕೆ ಬಿಟ್ಕೊಂಡ್ರೆ ಒಳ್ಳೆ ರುಚಿ ಅನಿಸುತ್ತೆ. ಇದು ಚೆನ್ನಾಗಿ ಸ್ವಲ್ಪ ಕುದ್ದುಬಿಡಲಿ. ಖಾರ ಬಿಟ್ಕೊಂಡಿದೆ ಅಂತ ಅನ್ನುವಾಗ ಮುಂದಿನ ಪ್ರೋಸೆಸ್ಗೆ ಹೋಗೋಣ. ಉಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ. ನೋಡೋಣ ಇವಾಗ ಉಪ್ಪು ಹೇಗಿದೆ ಅಂತ. ನೋಡಿ, ಮರಳ್ತಾ ಇದೆಯಲ್ಲ, ಈ ಥರ ಮರಳಬೇಕು. ಈಗ ನಾವು ಹಣ್ಣನ್ನು ಏನು ಸುಲಿದು ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಖಾರ ಬೇಯಬೇಕು ಅನ್ನೋ ಉದ್ದೇಶಕ್ಕೆ ಮೊದಲೇ ಮರಳಬೇಕು. ಹಣ್ಣು ಹಾಕಾದ್ಮೇಲೆ ತುಂಬ ಕುದಿಬೇಕು ಅಂತೇನಿಲ್ಲ, 1 ಕುದಿ ಬಂದರೆ ಸಾಕು. ಈಗ ಉಪ್ಪು ಸರಿ ಇಲ್ಲಂದರೆ ಒಂಚೂರು ಸೇರಿಸ್ಕೊಳ್ಳೋಣ. ಇದಕ್ಕೇನು ಬೆಲ್ಲ ಹಾಕೋ ಅವಶ್ಯಕತೆಯೂ ಇಲ್ಲ, ಹಣ್ಣೇ ಸಿಹಿ ಆಗಿರೋದ್ರಿಂದ ಅದು ರುಚಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ನಾವು ಮೊದಲೇ ಹಾಕ್ಕೊಂಡಿದ್ದೀವಿ. ಈಗ ಬೇಕಾದ್ರೆ ಮೇಲ್ಗಡೆಗೆ ಒಂದು ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ನಮ್ಮ ರಸಮು ಇವಾಗ ರೆಡಿಯಾಗಿದೆ. ಮಾವಿನ ಹಣ್ಣು ರಸಮು ಈ ಮಾವಿನ ಸೀಸನ್ಗೆ ಒಳ್ಳೆ ರುಚಿ ಕೊಟ್ಟಿತ್ತು. ನಮ್ಮ ಗಿಡದಲ್ಲೇ ಬೆಳೆದಿತ್ತು, ಅದಕ್ಕೋಸ್ಕರ ಮಾಡಿದ್ದೀನಿ, ನಿಮಗೂ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸಬರಾಗಿ ಹೊಸ ಥರ ಅಡುಗೆ ತಿನ್ನಬೇಕು ಅಂತ ಇಷ್ಟಪಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸೈನಿಂಗ್ ಔಟ್ ಸರಳ.